ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ನಮ್ಮ ಈ ಭಾಗದ ದೇವರು ಆಗಿರ್ತಕ್ಕಂಥ ಮುರುಘರಾಜೇಂದ್ರ ಸ್ವಾಮೀಜಿಗಳು ಸೋಮಶೇಖರ ಮಠದ ಶ್ರೀಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ಈ ಕಾರ್ಯಕ್ರಮದ ಉದ್ಘಾಟಕರು ಆಗಿರುವ ಸನ್ಮಾನ್ಯ ತಾಲೂಕಿನ ಶಿಕ್ಷಣ ಅಧಿಕಾರಿಗಳು ಆಗಿರ್ತಕ್ಕಂಥ ಕಾಜಿ ಸಾಹೇಬರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ವಿಶೇಷವಾಗಿ ಆಮಂತ್ರಿಕರು ನಮ್ಮ ಊರಿನ ಹೆಮ್ಮೆಯ ನಮ್ಮ ಸಹೋದರರು ಆಗಿರ್ತಕ್ಕಂಥ ಯಲ್ರಾಜಣ್ಣ ಸಿಂಗಣ್ಣವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ಇನ್ನೂ ಒಬ್ಬ ನಮ್ಮ ಊರಿನ ಇಲ್ಲಿ ನಮ್ಮ ತಾಲೂಕಿನ ಇಂಜಿನಿಯರ್ ಆಗಿರ್ತಕ್ಕಂಥ ಫಕೀರಗೌಡ ಪಾಟೀಲ್ ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ನಮ್ಮ ತಾಲೂಕಿನ ಸಮನ್ವಯ ಸಮಿತಿಯ ಬ್ಯಾಳಿ ಸರ್ ಆಗಿರ್ತಕ್ಕಂಥ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಮತ್ತು ಈ ಕಾರ್ಯಕ್ರಮದ ಎಲ್ಲ ನಮ್ಮ ಊರಿನ ಹಿರಿಯರು ನನ್ನ ತಾಯಿಯಂದಿರು ಅವರಿವರನ್ನದೇ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ಸವದತ್ತಿ ತಾಲೂಕಿನಲ್ಲಿ ಆಗಬೇಕಾದಂಥ ಈ ಕಾರ್ಯಕ್ರಮ ಇವತ್ತು ತಗ್ಯಾಳ ಊರಲ್ಲಿ ತಗ್ಯಾಳ ಊರಲ್ಲಿ ನಡೆದಿದೆ ಅಂತಂದ್ರೆ ನಮ್ಮ ತಗ್ಯಾಳ ಗ್ರಾಮದ ಹಿರಿಯರು ಸಾಕಷ್ಟು ಈ ಕಾರ್ಯಕ್ರಮಕ್ಕೆ ಒಂದು ಸಹಾಯ ಸಹಕಾರ ಮಾಡಿ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ಒಂದು ನನ್ನ ಜೋರಾಗಿ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಯಾಕಂದರೆ ಈ ಮಾತನ್ನು ಯಾಕಂತ ಹೇಳಿದ್ದೀನಿ ಅಂತಂದ್ರೆ ಇದು 8 ದಿನದಿಂದ ನಮ್ಮ ಅರ್ಜುನ್ ಮಾವ ತುಪ್ಳೆ ಆಗಿರ್ಬೋದು, ಜಿ ಡಿ ಅಣ್ಣ ಪಾಟೀಲ್ ಅವರು ಸಾಕಷ್ಟು ಎಲ್ಲರೂ ಅವರಿವರನ್ನದೇ ವೇದಿಕೆ ಮೇಲಿರುವಂಥ ಎಲ್ಲರೂ ಒಂದು ಒಕ್ಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಇವತ್ತು ನಾನು ಕಂಡಂತಕ್ಕದು ಇವತ್ತು ಒಂದು ಅಡುಗೆ ವ್ಯವಸ್ಥೆಯನ್ನು ಮಾಡೋಣ ಅಂತ ನಿನ್ನೆ ಮಾತಾಡಿದಾಗ ಇವತ್ತು ಪ್ರಕಾಶ್ ಮಾವ ಮತ್ತು ಸಿದ್ದಾಪ್ಪ ಮಾವರಾಗಿರ್ಬೋದು, ಯಲ್ಲಪ್ಪ ಅವರು ಎಲ್ಲರೂ ರಾಜಣ್ಣ ಅವರಿವರನ್ನದೇ ಎಲ್ಲರೂ ಇವತ್ತು ತಾವಾಗೇ ಜವಾಬ್ದಾರಿ ತೊಗೊಂಡು ಒಂದು ಅಡುಗೆ ವ್ಯವಸ್ಥೆಯನ್ನು ಮಾಡಿದರೆ ಅದಕ್ಕೆ ಈ ಶಾಲೆಯ ಪರವಾಗಿ ಊರಿನ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ತಗ್ಯಾಳ ಊರಲ್ಲಿ ಆಗಿದ್ದು ಇದೇ ಸಾರಿ ಫಸ್ಟು. ಇದಕ್ಕೆ ಎಲ್ಲ ನಮ್ಮ ಈ ಶಾಲೆಯ ಎಲ್ಲ ಶಿಕ್ಷಕರು ಭವಾನಿ ಸರ್ ಆಗಿರ್ಬೋದು, ಹುಲ್ಗ್ಯಾಪ್ ಸರ್ ಆಗಿರ್ಬೋದು, ನಮ್ಮ ತಾಯಂದಿರಾಗಿರ್ಬೋದು ಎಲ್ಲರೂ ಒಂದು ಒಕ್ಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಾಡಿದರೆ ಇದಕ್ಕೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತು ಈ ಶಾಲೆಗಳಿಗೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೇವೆ, ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೇನೆ. ಯಾಕಂದರೆ ಒಂದು ಮಾತನ್ನು ಹೇಳ್ತೇನೆ, ನಾನು ಈ ಗ್ರಾಮದಲ್ಲಿ 5 ವರ್ಷ ಕಾಲ ಮುಗಿಯಲು ಬಂದಿದೆ. ನಮ್ಮದು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಟ್ಟಾಗಿ ಇದು ಯಾವುದೇ ಒಂದು ಪಕ್ಷ ಭೇದ ಎಲ್ಲ ಮರೆತು ಈ ಒಂದು ರಾಜಕೀಯ ಅಂದರೆ ಎಲೆಕ್ಷನ್ ದಿನ ಅಷ್ಟೇ ನಾವು ರಾಜಕೀಯ ಮಾಡಿದ್ದೇವೆ. ಪಂಚಾಯಿತಿಯಲ್ಲಿ ಒಂದು ದಿನವೂ ನಾವು ರಾಜಕೀಯ ಬಯಸಲೇ ಒಂದು ತಗ್ಯಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಎಲ್ಲ ಶಾಲೆಗಳನ್ನು ನಾವು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಅಂತ ಒಂದು ಹೆಮ್ಮೆಯಿಂದ ಈ ವಿಷಯದಲ್ಲಿ ಹೇಳಬೇಕಾಗುತ್ತೆ. ಯಾಕಂತಂದ್ರೆ ಈಗೆಲ್ಲ ನಮ್ಮ ಸಾಹೇಬರು ಹೇಳಿದರು ಎಲ್ಲ ನಮ್ಮ ಗ್ರಾಮದ ಬಗ್ಗೆ ಏನು ಅಭಿವೃದ್ಧಿ ಆಗಿದೆ, ಎಲ್ಲ ಶಾಲೆಗಳು ಒಂದು ಜಿಲ್ಲಾ ಮಟ್ಟಕ್ಕಾಗಿರ್ಬೋದು, ಇವತ್ತು ನಮ್ಮ ತಗ್ಯಾಳ ಹಾಸ್ಪಿಟ್ಲು ಕೂಡ ಒಂದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದೆ. ಇಂಥ ಎಲ್ಲ ಎಲ್ಲ ಒಂದು ಗ್ರಾಮದ ಬಗ್ಗೆ ಹೆಚ್ಚು ಅಭಿವೃದ್ಧಿಯನ್ನು ಮಾಡೋಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ನನಗೆ ಭಾಳಷ್ಟು ಬೆಂಬಲ ಮಾಡಿದರು. ಎಲ್ಲರೂ ಒಟ್ಟಾಗಿ ಇವತ್ತು ನಮ್ಮ ಶಾಲೆಗೆ ಏನೂ ಕೊರತೆ ಇಲ್ಲದೆ ಇವತ್ತು ನಮ್ಮ ತಗ್ಯಾಳ ಗ್ರಾಮ ಪಂಚಾಯಿತಿಗೆ ಎಷ್ಟು ಶಾಲೆಗಳು ಬರ್ತಾವ ಅಷ್ಟು ಶಾಲೆಗಳನ್ನು ಕೂಡ ನಮ್ಮ ಕೈಗೆ ನೀಗಿದಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದೇವೆ ಅಂತ ಹೇಳ್ತಾ ಮತ್ತು ನಾನು ಭಾಳ ಚಿಕ್ಕವನು, ನಾನು ಈ ಪರಿಸ್ಥಿತಿಗೆ ಬರಬೇಕಾದ್ರೆ ನಮ್ಮ ತಗ್ಯಾಳ ಗ್ರಾಮದ ಎಲ್ಲ ಹಿರಿಯರು ನನ್ನ ತಾಯಂದಿರು ಆಶೀರ್ವಾದ ಮಾಡಿ ನನ್ನ ಸದಸ್ಯನ ಮಾಡಿ ನನ್ನ ಅಧ್ಯಕ್ಷ ಮಾಡಿದರೆ ನಮ್ಮ ತಗ್ಯಾಳ ಗ್ರಾಮದ ತಾಯಂದಿರು ಹಿರಿಯರು ನನ್ನ ಗೆಳೆಯರನ್ನು ನನ್ನ ಜೀವ ಇರುವವರೆಗೂ ನಾನು ಯಾವತ್ತಿಗೂ ನಿಮ್ಮ ಋಣವನ್ನು ತೀರಿಸ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಯಾವತ್ತಿಗೂ ಇಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಕೂಡ ನಾವು ಗ್ರಾಮದ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ನಾವು ಒಟ್ಟಾಗಿ ನಮ್ಮ ಹಿರಿಯರ ಆಶೀರ್ವಾದ ನಮ್ಮ ಮೇಗಿರಲಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮ ಮಾಡೋಣ. ಗ್ರಾಮದ ಬಗ್ಗೆ ಇವತ್ತು ನಾವು ಆರ್ಚ್ ಗೇಟ್ ಆಗಿರ್ಬೋದು ಎಲ್ಲ ಅನ್ನೋದೇ ನಾವು ಅರ್ಜುನ್ ತುಪ್ಳೆ ಅವರು ಇದು ಏನಾರ ಒಂದು ಕೆಲಸ ಮಾಡ್ಲಿಕ್ಕಂತಂದ್ರೆ ಅವರು ಈ ಕೆಲಸ ಮಾಡಬೇಕಾ, ನೀವು ಜನವರಿ 26 ಒಳಗೆ ನಿಮ್ಮ ಶಾಲೆಗೆ ಏನೇನೈತೆ ನೋಡಿ ಎಲ್ಲ ಕೆಲಸ ಮಾಡಿದ್ರೆ ನಮ್ಮನ್ನು ಗ್ರಾಮ ಪಂಚಾಯತಿ ಅವ್ರನ್ನ ಬಿಡ್ತೀನಿ ಅಂತ ಹೇಳಿದ್ರು ನನಗೆ. ಅಂಥದ್ದು ಗ್ರಾಮ ಪಂಚಾಯತಿಯವರು ಜನವರಿ 26 ಒಳಗೆ ಈ ಶಾಲೆಗೆ ಏನೇನು ಕುಂದಿ ಕೊಡ್ತಿದ್ದಲ್ಲ ಎಲ್ಲನೂ ಕೂಡ ಅಭಿವೃದ್ಧಿ ಮಾಡಿದ್ದೇವೆ ಅಂತ ಹೇಳ್ತಾ ಎಲ್ಲರಿಗೂ
ಮತ್ತೊಮ್ಮೆ ನಮಸ್ಕಾರ ಹೇಳಿ ನಿಮ್ಮ ಆಶೀರ್ವಾದ ಮುಂದಿನ ದಿನಗಳಲ್ಲಿ ಇರಲಿ. ಮತ್ತೆ ನಾವು ಇನ್ನೂ ಇಷ್ಟಕ್ಕೆ ಮುಗಿದಿಲ್ಲ, ಹೊಳೆ ಇನ್ನೂ ಅಭಿವೃದ್ಧಿಯನ್ನು ಎಲ್ಲರೂ ನಮ್ಮ ಊರಿನ ಹಿರಿಯರು ನಾವು ಕೂಡ ಮಾಡೋಣ. ಏನೇ ಸಮಸ್ಯೆ ಬಂದರೂ ನಾವೆಲ್ಲರೂ ಒಗ್ಗಟ್ಟಾಗಿರೋ ನಮ್ಮ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನನಗೆ ಇಷ್ಟೊಂದು ಮಾತನಾಡಿ ಕಾರ್ಯಕ್ರಮವನ್ನು ಅಧ್ಯಕ್ಷತೆಯನ್ನು ಮಾಡಿ ನನಗೆ ಒಂದು ಗೌರವಿಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಹಿರಿಯರಿಗೂ, ನನ್ನ ತಾಯಂದಿರಿಗೂ, ಬೇರೆ ಊರಿಂದ ಬಂದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮೂರ ಶಾಲೆ ಸೋಲುವುದಿಲ್ಲ, ನಮ್ಮೂರ ರೈತರು ಕೊರಗುವುದಿಲ್ಲ, ನಮ್ಮೂರ ಯುವ ಜನತೆ ಮರಗುವುದಿಲ್ಲ, ನಮ್ಮೂರ ಹಿರಿಯರನ್ನು ಮರೆಯುವಂತಿಲ್ಲ ಅಂತೇಳಿ ಭಾಳ ಸೂಕ್ತವಾಗಿ ಸೊಗಸಾಗಿ ಮಾತನಾಡಿರುವಂತಹ ಅಧ್ಯಕ್ಷರಿಗೆ ವಂದನೆಗಳು ಸಲ್ಲಿಸ್ತಾ, ನಾನು ಅಧ್ಯಕ್ಷರ ಬಗ್ಗೆ ಆಗಲೇ ಹೇಳಬೇಕಿತ್ತು, ನೀವೆಲ್ಲ ಒಬ್ಬೊಬ್ಬರು ಹೇಳೋದು ಆಮೇಲೆ ಮಾತಾಡಕತ್ತೀರಿ ಅಂಥೇಳಿ ನಾವು ನೇರವಾಗಿ ಅಧ್ಯಕ್ಷರಿಗೆ ಮಾತಾಡಕೊಟ್ಟಿವಿ. ಒಂದೇ ಒಂದು ಮಾತು ಹೇಳಿಬಿಡ್ತೇನೆ, ಅಧ್ಯಕ್ಷರು ನಮಗೆ ಏನು ಶಾಲೆಯಲ್ಲಿ ಮಾಡ್ಯಾರಂತ ಎಲ್ಲ ನೋಡಿರಿ, ಆದರೂ ಒಂದು ಮಾತು ಹೇಳಿಬಿಡ್ತೇನೆ. ಪಿವರ್ಸ್ ಮಾಡಿದ್ದಾರೆ, ಇನ್ವರ್ಟರ್ ಹಾಕಿದ್ದಾರೆ, ಕರೆಂಟ್ ಹೋಗಬಾರ್ದಂತ, ಟಿ ವಿ ಕೊಡಿಸಿದ್ದಾರೆ, ಆಮೇಲೆ ವಾಟರ್ ಫಿಲ್ಟರ್ ಕೊಡಿಸಿದ್ದಾರೆ. ಜನವರಿ 26ಕ್ಕೆ ಗೇಟ್ ಕುಂಡಿಸ್ತೇವೆ ಅಂದಿದ್ರು, ಎಲ್ಲ ಹಿರಿಯರ ಸಹಕಾರದಿಂದ ಗೇಟ್ ಕುಂಡಿಸಿದ್ದಾರೆ. ಅಲ್ಲಿ ಮತ್ತೊಂದು ನೀರಿನ ತೊಟ್ಟಿಯನ್ನು ಮಾಡಿದ್ದಾರೆ. ಆ ಭಾಗದಲ್ಲಿ ಶೌಚಾಲಯವನ್ನು ನಿರ್ಮಿಸಿದ್ದಾರೆ. ಮೊನ್ನೆ ನಾನು ಅಲ್ಲಿ ಅಗಕರ ಯಾವುದೋ ಒಂದು ಕೆಲಸಕ್ಕೆ ಹೋಗುವಾಗ ಅವರು 4 ಫೂಟ್ ತಗ್ನ್ಯಾಗ ಆ ಗೌಂಡಿ ಕೂಡ ಸ್ವತಃ ಅಧ್ಯಕ್ಷರೇ ನಿಂತು ಆ ರೌಂಡನ್ನು ಸಿಮೆಂಟ್ ಪೈಪ್ ಇಳಿಸಾಕತ್ತಾರೆ. ಯಾರು ಮಾಡ್ತಾರೆ ಈಗಿನ ಅಧ್ಯಕ್ಷರು? ಅಲ್ಲೇ ಮಾಡೋಗ ಸಾಲ್ಯಾಗ ಅಂತ ಹೇಳಿ ಕುಂಡ್ರಿಸ್ತಾರೆ. ಸ್ವತಃ ನಿಂತು ಮಾಡ್ತಾ ಇದ್ದೀನಿ, ಅದನ್ನು ಅವ್ರನ್ನ ಹೊಗಳ್ತೇನೆ ಅಂತಲ್ಲ, ಅವರ ಕಾರ್ಯಕ್ಷಮತೆಯನ್ನು ಕಣ್ಣಾರೆ ನೋಡಿದ್ದೀನಿ ಹೇಳ್ತಾ ಇದ್ದೀನಿ. 4 ಫೂಟ್ ತಗ್ನ್ಯಾಗ ನಿಂತು ರಾಡ್ಯಾಗ ಸಿಮೆಂಟ್ ಪೈಪ್ ಇಳಿಸೋಕೆ ಹೆಲ್ಪ್ ಮಾಡ್ತಾಯಿದ್ರು ಆ ಕಾರ್ಮಿಕರಿಗೆ. ಅದಕ್ಕೆ ಅಂಥ ಅಧ್ಯಕ್ಷರು ನಮಗೆ ಸಿಕ್ಕಿದ್ದು ನಿಜಕ್ಕೂ ನಮ್ಮ ಭಾಗ್ಯ ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಶ್ರೀಮಣಿಪ್ರಸ್ವ ಮುರುಗೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮನವಳ್ಳಿ ಪೂಜರಿಂದ ಆಶೀರ್ವಚನ ನುಡಿಗಳನ್ನು ಆಲಿಸೋಣ. ತೆಗ್ಗಾಳದಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಪೂಜ್ಯರು ಬಿಟ್ಟು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹುಬ್ಬಳ್ಳಿ ಕಾರ್ಯಕ್ರಮ ಬಿಟ್ಟು ಇಲ್ಲಿ ಬಂದಿದ್ದಾರೆ, ಅದಕ್ಕೆ ಪೂಜ್ಯರ ನುಡಿಗಳನ್ನು ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೌದ್ಧ ಧರ್ಮಿ ಅನ್ನದರಿ ಬುದ್ಧನ, ಕ್ರೈಸ್ತ ಧರ್ಮಿ ಅನ್ನದರಿ ಕ್ರಿಸ್ತನ, ಮುಸ್ಲಿಮ್ಸ್ ಎನ್ನದರಿ ಪೈಗಂಬರನ, ಲಿಂಗಾಯತ ಎನ್ನದರಿ ಬಸವನ, ವೈಸ ಎನ್ನದರಿ ಗಾಂಧಿ ಮಹಾತ್ಮನ, ವಡ್ಡರವ ಎನ್ನದರಿ ಸಿದ್ದರಾಮನ, ದಲಿತ ಎನ್ನದರಿ ಅಂಬೇಡ್ಕರನ, ಕುರುಬರವ ಎನ್ನದರಿ ಕನಕದಾಸನ. ಈ ಎಲ್ಲ ಮಾನವತಾವಾದಿಗಳನ್ನು ನಮ್ಮವರೆಂದು ಭಾವಿಸಯ್ಯ. ತೆಗ್ಯಾಳ ಗ್ರಾಮದಲ್ಲಿ ಪ್ರತಿಭಾ ಪುರಸ್ಕಾರ, ವಂದೇ ಮಾತರಂ ಈ ಸಂಗೀತ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಈ ಊರಿನವರಾದ ಸನ್ಮಾನ್ಯ ಶ್ರೀ ಹನುಮಂತ ಆರ್ ಸಿಂಗಣ್ಣವರಲ್ಲಿ ಶರಣೆಂದು, ಈ ಕಾರ್ಯಕ್ರಮವನ್ನು ಉದ್ಘಾಟನೆಯಾಗಿ ನೆರವೇರಿಸಿದ ನಮ್ಮ ಭಾಗದ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎ ಕಾಜಿ ಕ್ಷೇತ್ರ ಶಿಕ್ಷಣಾರ್ಥಿಗಳಲ್ಲೂ ಕೂಡ ಶರಣೆಂದು, ಈ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರಾಗಿ ಸನ್ಮಾನವನ್ನು ಸ್ವೀಕರಿಸಿ ತೆಗ್ಗಾಳ ಗ್ರಾಮವನ್ನು ಇಡೀ ಕರ್ನಾಟಕಕ್ಕೆ ಗುರುತಿಸುವಂತೆ ಮಾಡಿದಂಥ ದಕ್ಷ ಅಧಿಕಾರಿಗಳಾದ ಸನ್ಮಾನ್ಯ YS ಸಿಂಗಣ್ಣವರಲ್ಲಿ ಶರಣೆಂದು, ಹಾಗೆಯೇ ಫಕ್ಕೀರಗೌಡ ಪಾಟೀಲ್ ಅವರಲ್ಲಿ, ಹಾಗೂ ಭಾಳ ಚೆನ್ನಾಗಿ ಮಾತನಾಡಿದ ನಮ್ಮ BN ಬ್ಯಾಳಿಗೂರುಗಳವರಲ್ಲಿ, ಹಾಗೂ ವೇದಿಕೆ ಮೇಲೆ ಯಾಕಂದರೆ ವೇಳೆ ಭಾಳಾಗಿದೆ, ಎಲ್ಲ ಅತಿಥಿಗಳೇ, ತಾಯಂದಿರೇ, ಹಿರಿಯರೇ, ಮುದ್ದು ಮಕ್ಕಳೇ, ಸಂಗೀತದ ಬಳಗದವರೇ, ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ನಮ್ಮ ಹುಲಗಪ್ಪ ಗುರುಗಳೇ, ನಮ್ಮ ಕೊಂದು ನಾಯಕ್ ಗುರುಗಳೇ, ಹಾಗೂ ಅನೇಕ ಎಲ್ಲ ಪತ್ರಿಕಾ ವರದಿಗಾರರೇ, ಎಲ್ಲರಿಗೂ ಶರಣಾರ್ಥಿಗಳು. ಬಹಳ ವಿಶೇಷ ಕಾರ್ಯಕ್ರಮ. ತೆಗ್ಯಾಳ ಗ್ರಾಮ ಅಂದರೆ ಇದು ಎಲ್ಲ ನಾವೆಲ್ಲರೂ ನಮ್ಮ ಮುನ್ವಳಿ ಭಾಗದಾರ ಏನು ತಿಳ್ಕೊಂಡೇವಂದ್ರೆ ಆರ್ಥಿಕದಿಂದ ಭಾಳ ಮುಂದೆ. ಲಕ್ಷ್ಮೀ ನಗರ ಅಂದರೂ ಅಡ್ಡಿ ಇಲ್ಲ ತೆಗ್ಯಾಳಕ್ಕೆ. ಆದರೆ ನಮ್ಮ ಸಿಂಗಣ್ಣವ್ರ ಸರ್ ಮಾತನಾಡೋ ಮುಂದೆ ಇಬ್ಬರು PSIಗಳಾಗ್ಯಾರ ಅಂದರು, ಮತ್ತು ಸರಸ್ವತಿ ನಗರನೂ ಆಯ್ತಲ್ಲ ತೆಗ್ಯಾಳ. ನೋಡಿ, ಸಿಂಗಣ್ಣವರು ಕೂಡ ಸರಸ್ವತಿ ಪುತ್ರ, ಇಬ್ಬರು PSIಗಳು ಜೊತೆಗೆ ಇಂಜಿನಿಯರ್, ಗೌರ್ಮೆಂಟ್ ಇಂಜಿನಿಯರ್. ನೋಡ್ರಿ ಇವತ್ತು ಎಷ್ಟು ಕೊಡುವೆ, ಇದು ಖುಷಿ ಅನ್ನಿಸ್ತದೆ. ಇವತ್ತು ಹೇಗೆ ನಮ್ಮ ಆರ್ಥಿಕತೆ ಮುಂದೆ ಹೋಗ್ತದೆ, ವಿಶೇಷವಾಗಿ ರೈತರ ಭಾಳ ಇಲ್ಲಿ ಹೇಳಿದ್ರು ಸಿಂಗಣ್ಣವ್ರು ಸರ್ ಮಾತನಾಡೋ ಮುಂದೆ ನಾವೆಲ್ಲ ರೈತರು ಅನ್ನುವಂಥ ಮಾತನ್ನು, ರೈತರ ಮಕ್ಕಳಾಗಿ ಇವತ್ತು ಒಳ್ಳೆಯ ಸರಸ್ವತಿ ಪುತ್ರ ಆಗ್ತಾಯಿದ್ರಿ ಅಲ್ಲ, ಇನ್ನೂ ಹೆಚ್ಚು ಮನೆಗೆ 4 ಮಂದಿ ಅಧಿಕಾರಿಗಳಾಗಲಿ ಅಂತೇಳಿ ಇಷ್ಟೇ ನಾ ಭಗವಂತನಲ್ಲಿ ಬೇಡ್ಕೋದೆ. ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಪ್ರಾರಂಭ ಆಗಿದೆ. ಇವತ್ತು
ಸಂಗೀತ ಬಹಳ ಮುಖ್ಯ ಇವತ್ತು. ನೋಡಿರಿ, ಭಾಳ ಚೆನ್ನಾಗಿ ಹೆಸರು ಕೊಟ್ಟಿದ್ದೀರಿ, ವಂದೇ ಮಾತರಂ. ನೋಡ್ರಿ, ನಾವೆಲ್ಲ ಒಂದೇ ಅಂತ, ನಾವೆಲ್ಲ ಆ ಭಾರತಾಂಬೆಯ ಮಕ್ಕಳು. ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ಕಂಡಿರ್ತಕ್ಕಂಥ ದೇಶ ಇದ್ದರೆ ಅದು ನನ್ನ ಭಾರತ ಅಂತೇಳಿ ನೀವೆಲ್ಲ ತಿಳ್ಕೊಬೇಕು. ಈ ದೇಶನ ಹಾಗೆ ಇಲ್ಲಿ ಭಾಳ ದೊಡ್ಡ ಪರಂಪರೆ ಹೊತ್ತಿರ್ತಕ್ಕಂಥ ದೇಶ ನನ್ನ ಭಾರತ ದೇಶ. ಇವತ್ತು ನಾವು ಒಂದೇ ಭಾರತ ಟ್ರೈನ್ ನೋಡಿರಲ್ಲ, ಸಾಕಷ್ಟು ಮಂದಿ ಹೋಗಿರುವ, ಹೋಗಿ ಬರ್ರಿ ಧಾರವಾಡದಿಂದ. ಅದು ಅಷ್ಟೇ ಅಚ್ಚುಕಟ್ಟಾಗಿ ಭಾಳ ಸ್ವಚ್ಛ ಶಿಸ್ತ, ಬರೀ 5ರಿಂದ 6 ತಾಸಿನಾಗ ಬೆಂಗಳೂರಿಗೆ ಹೋಗ್ತದೆ. ಆ ಒಂದೇ ಭಾರತ ಅನ್ನೋದನ್ನೇ ಆ ಶಬ್ದಕ್ಕೆ, ಈ ಶಬ್ದನೇ ಹಾಗೇ ಇದೆ, ನಾವೆಲ್ಲರೂ ಒಂದೇ ಅನ್ನೋದನ್ನು ನಮಗೆ ತೋರಿಸಿಕೊಟ್ಟಂಥ ಶಬ್ದ ಅದು ವಂದೇ ಮಾತರಂ. ಇವತ್ತು ಸಂಗೀತ ಎಲ್ಲರಿಗೂ ಬೇಕು. ಇವತ್ತು ಮೆಹಬೂಬ್ ಅವ್ರು ಬಂದಿದ್ದಾರೆ, ಭಾಳ ಬಡತನದಲ್ಲಿ ಬೆಳೆದವರು ಮೆಹಬೂಬ್ ಅವರು. ಆಗಲೇ ನೀವೆಲ್ಲ ಗೌರವಿಸಿದ್ರಿ. ನಮ್ಮ ಭವಾನಿ ಸರು ಅವರೆಲ್ಲ ಗುರುತಿಸಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ. ಮೆಹಬೂಬ್ ಅವರು ಇಂಥ 100 ಅಲ್ಲ, ಒಂದು 10-12 ಕಾರ್ಯಕ್ರಮ ಮುನವಳ್ಳಿಯಲ್ಲಿ ಕಲಾ ಬಳಗದವರು ಬಂದಿದ್ದಾರೆ. ನಮ್ಮ ಭವಾನಿ ಸರ್ ಕುಡ್ಕೊಂಡು ಮುನವಳ್ಳಿಯಲ್ಲಿ ಸುಮಾರು 50,000 ಜನಸಂಖ್ಯೆ ಕುಡಿಸಿ ಸಂಗೀತ ಕಾರ್ಯಕ್ರಮ ಮಾಡಿದವರು ಕಲಾ ಬಳಗದವರಿಂದ ನಮ್ಮ ಭವಾನಿ ಗುರುಗಳು ಅನ್ನೋದನ್ನು ನಾವು ಮರಿಬಾರ್ದು. ಅದು ತಗ್ಯಾದಲ್ಲಿ ಆಗಬೇಕಲ್ಲ ಸಂಗೀತ. ಸಂಗೀತ ಸಾಹಿತ್ಯ ಕಲಾವಿಹೀನ ಪಶುಭಿ ಸಮಾನ ಅನ್ನುವಂಥ ಮಾತನಾಡ್ತಾರೆ. ಈ ಸಂಗೀತವನ್ನು ಗೌರವಿಸಬೇಕು, ಸಾಹಿತ್ಯವನ್ನು ಗೌರವಿಸ್ಬೇಕು, ಕಲೆಯನ್ನು ಗೌರವಿಸ್ಬೇಕು. ನಾವೆಲ್ಲ ಇವತ್ತು ಎಲ್ಲ ವೃತ್ತಿ ರಂಗಭೂಮಿ ಇವತ್ತೆಲ್ಲ ಮಾಯ ಆಗ್ತಾ ಇದ್ದಾವೆ. ನಾಟಕ ಅಂದ ತಕ್ಷಣ ಈ ಗೊಡ್ಜಿ ಜಾತ್ರೆ ನೆನಪಾಗ್ತದೆ. ಮೊದಲು ಊರಿಗೆ ಬರ್ತಿದ್ದು ನಾಟಕ ಕಂಪ್ನಿಗಳು, ಆಗೆಲ್ಲ ಭಾಳ ಗೌರವ ಕೊಡ್ತಿದ್ರು, ಎಲ್ಲರೂ ನೋಡಕ್ಕೆ ಹೋಗ್ತಿದ್ರು. ಈಗ ಬನಶಂಕರಿ ಜಾತ್ರೆ, ಸೊಗಲು ಜಾತ್ರೆಗೂ ಕಡಿಮೆ ಇವತ್ತು, ಗೊಡ್ಚಿ ಜಾತ್ರೆಗೆ ಭಾಳ. ಎಲ್ಲಿ ಸಂಗೀತವನ್ನು ಗೌರವಿಸ್ಬೇಕು. ಇವತ್ತು ಎಂತೆಂಥ ಪ್ರತಿಭೆಗಳು ಇವತ್ತು ಬಂದಿದ್ದಾರೆ. ಮೆಹಬೂಬ್ಗೆ ಕಣ್ಣು ಕಾಣೋದಿಲ್ಲ, ಅವಾಗ ಹಾಡಕ್ಕೆ ಬಿಟ್ಟರೆ ನೋಡ್ಬೇಕು, ಶಾರದನೇ ಇವತ್ತು ಪ್ರತ್ಯಕ್ಷ ಆಗ್ತಾಳೆ. ಆ ರೀತಿ ಅಷ್ಟು ಚೆನ್ನಾಗಿ ಅವನ ಕಂಠ ಇವತ್ತು ಎಲ್ಲ ಟಿ ವಿಯಲ್ಲಿ ಕೂಡ ಹಾಡಿದಾನೆ, ಕೇಳಿರ್ಬೋದು. ಅಂಥ ಇವತ್ತು ತೆಗ್ಯಾಳ ಗ್ರಾಮಕ್ಕೆ ಬಂದಿದ್ದಾನೆ. ಭಾಳ ಅಚ್ಚುಕಟ್ಟಾಗಿ ಇವತ್ತು ತೆಗ್ಯಾಳ ಅಂದರೆ ಇವತ್ತು ಸಾಮೂಹಿಕ ಮದುವೆ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾ ಪಾಲ್ಗೊಂಡಿದ್ದೇನೆ. ಇದೇ ಫಸ್ಟ್ ಸಂಗೀತ ಕಾರ್ಯಕ್ರಮನೂ ಕೂಡ ನಾ ಪಾಲ್ಗೊಂಡಿದ್ದೇನೆ. ಅಂದ್ರೆ ಇದೇ ಫಸ್ಟ್ ತೆಗ್ಯಾಳ ಗ್ರಾಮದಲ್ಲಿ ಇವತ್ತು ಸಂಗೀತನೇ ಇವತ್ತು ಸಾಯಂಕಾಲ ರಾತ್ರಿ 1 ಗಂಟೆನೇ ಆಗ್ಬೋದು, 2 ಗಂಟೆನೇ ಆಗ್ಬೋದು. ಭಾಳ ಒಳ್ಳೊಳ್ಳೆ ಕಲಾವಿದರು ಬಂದಿದ್ದಾರೆ ಅನ್ನುವಂಥ ಮಾತನಾಡಿ ಭಾಳ ಅಚ್ಚುಕಟ್ಟಾಗಿ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು. ಇವತ್ತು ನಮ್ಮ ಸಿಂಗಣ್ಣವ್ರ ಅಧ್ಯಕ್ಷರು ಇವತ್ತು ಚಿಕ್ಕ ವಯಸ್ಸಿದ್ರೂ ಕೂಡ ಈ ಭಾಗದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹಿನ್ನೆಲೆಯಾಗಿ ನೀವೆಲ್ಲ ಕೈ ಜೋಡಿಸ್ತಾ ಇದ್ರಲ್ಲ, ಅದೇ ಒಂದು ಅವ್ರಿಗೆ ಶಕ್ತಿ. ಇವತ್ತು ಅದೇ ಒಂದು ಶಕ್ತಿ. ಯಾಕಂದ್ರೆ ನಾನು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದಿದೆ.